ದುರಂತ ಅಂತ ಅನ್ಸುತ್ತೆ ನನಗೆ. ಇದನ್ನು ಕೇಳಿ ಬಹಳ ದುಃಖ ಅನಿಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನು ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಭಾಳ ಸಂಕಟ ಅನಿಸುತ್ತೆ. ಯಾಕೆಂದರೆ ಹಿಂದೂಗಳು ಗೋವನ್ನು ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ಥರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನು ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂಥ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂಥ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದು ಏನು ಅಂತಂದರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ಥರ ಮುಸಲ್ಮಾನರು ತಾವು ತುಂಬ ಈ ಥರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂಥ ಶಿಕ್ಷೆಯನ್ನು ಯಾರೇ ಮಾಡಿದರೂ ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಇನ್ನೊಂದು ಕಡೆ ಬೆದರಿಕೆ ಪತ್ರ ಕೂಡ ಬರುತ್ತೆ, ಅಂದ್ರೆ ಬಿಜೆಪಿ ನಾಯಕರಿಗೆ ತಲೆ ಕಡಿತೀವಿ ಅಥವಾ ಪಾದ ಕಡಿತೀವಿ ಆ ಥರದ್ದೆಲ್ಲ ಪತ್ರ. ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದರೆ, ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ. ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂಥವ್ರ ವೆಬ್ಸೈಟ್ ಇದೆ, ಕೆಲವು ಅವರವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಏನು ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನು ನಡೀತಾ ಇದೆ. ನನಗನ್ಸುತ್ತೆ ಈ ಥರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ನ ತಗೊಂಡು ಬಂದರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂಥ ಆಲೋಚನೆಯನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತೋ, ಭೂಮಾಫಿಯಾದ ಈ ಕಲ್ಪನೆಯನ್ನು ತೆಗಿಬೇಕು ಅಂತ ಗೊತ್ತಾಯ್ತೋ, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ಥರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಒಂದು, ನಕ್ಸಲರನ್ನ ಇವ್ರು ಈ ಥರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದರೆ, ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ಥರನೋ, ನಾನು ಗುಕೇಶನ್ ಥರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ಥರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂಥ ಈ ಪರಿಯ ಹೈಪನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಗೌರವವನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಭಾಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನು ತಪ್ಪು ಅಂತ ಕರೆಯೋದಿಲ್ಲ, ಆದರೆ ಅವ್ರಿಗೆ ಯಾವ ಥರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದ್ದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಿಲ್ಲ ಅಂತಂದರೆ ಅದು ಭಾಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದರೆ ಇದು ಕೆಟ್ಟ ಆದರ್ಶವಾಗಿ ಬಹಳ ದುರಂತ ಅಂತ ಅನ್ಸುತ್ತೆ ನನಗೆ. ಇದನ್ನು ಕೇಳಿ ಬಹಳ ದುಃಖ ಅನಿಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನು ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಭಾಳ ಸಂಕಟ ಅನಿಸುತ್ತೆ. ಯಾಕೆಂದರೆ ಹಿಂದೂಗಳು ಗೋವನ್ನು ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ಥರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನು ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂಥ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂಥ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದು ಏನು ಅಂತಂದರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ಥರ ಮುಸಲ್ಮಾನರು ತಾವು ತುಂಬ ಈ ಥರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂಥ ಶಿಕ್ಷೆಯನ್ನು ಯಾರೇ ಮಾಡಿದರೂ ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಇನ್ನೊಂದು ಕಡೆ ಬೆದರಿಕೆ ಪತ್ರ ಕೂಡ ಬರುತ್ತೆ, ಅಂದ್ರೆ ಬಿಜೆಪಿ ನಾಯಕರಿಗೆ ತಲೆ ಕಡಿತೀವಿ ಅಥವಾ ಪಾದ ಕಡಿತೀವಿ ಆ ಥರದ್ದೆಲ್ಲ ಪತ್ರ.
ಆ, ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದರೆ, ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ, ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂಥವ್ರ ವೆಬ್ಸೈಟ್ ಇದೆ, ಕೆಲವು ಅವರವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಏನು ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನು ನಡೀತಾ ಇದೆ. ನನಗನ್ಸುತ್ತೆ ಈ ಥರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ನ ತಗೊಂಡು ಬಂದರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂಥ ಆಲೋಚನೆಯನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನು ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ಥರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಕರ್ನಾಟಕದ ನಕ್ಸಲ್ ಶರಣಾಗತಿ ವಿಚಾರದಲ್ಲಿ ಒಂದು, ನಕ್ಸಲರನ್ನ ಇವ್ರು ಈ ಥರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದರೆ, ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ಥರನೋ, ನಾನು ಗುಕೇಶನ್ ಥರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ಥರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂಥ ಈ ಪರಿಯ ಹೈಪನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಗೌರವವನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನು ತಪ್ಪು ಅಂತ ಕರೆಯೋದಿಲ್ಲ, ಆದರೆ ಅವ್ರಿಗೆ ಯಾವ ಥರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದ್ದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಿಲ್ಲ ಅಂತಂದರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಬಹಳ ದುರಂತ ಅಂತ ಅನ್ಸುತ್ತೆ ನನಗೆ, ಇದನ್ನು ಕೇಳಿ ಬಹಳ ದುಃಖ ಅನಿಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನು ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನಿಸುತ್ತೆ. ಯಾಕೆಂದರೆ ಹಿಂದೂಗಳು ಗೋವನ್ನು ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ಥರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನು ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂಥ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂಥ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದೇನು ಅಂತಂದರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ಥರ ಮುಸಲ್ಮಾನರು ತಾವು ತುಂಬ ಈ ಥರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂಥ ಶಿಕ್ಷೆಯನ್ನು ಯಾರೇ ಮಾಡಿದರೂ ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಇನ್ನೊಂದು ಕಡೆ ಬೆದರಿಕೆ ಪತ್ರ ಕೂಡ ಬರುತ್ತೆ, ಅಂದ್ರೆ ಬಿಜೆಪಿ ನಾಯಕರಿಗೆ ತಲೆ ಕಡಿತೀವಿ ಅಥವಾ ಪಾದ ಕಡಿತೀವಿ, ಆ ಥರದ್ದೆಲ್ಲ ಪತ್ರಗಳು. ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದರೆ, ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ, ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂಥವ್ರ ವೆಬ್ಸೈಟ್ ಇದೆ, ಕೆಲವು ಅವರವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಏನು ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನು ನಡೀತಾ ಇದೆ. ನನಗನ್ಸುತ್ತೆ ಈ ಥರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ನ ತಗೊಂಡು ಬಂದರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂಥ ಆಲೋಚನೆಯನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನು ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ಥರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಕರ್ನಾಟಕದ ನಕ್ಸಲ್ ಶರಣಾಗತಿ ವಿಚಾರದಲ್ಲಿ
ಒಂದು ನಕ್ಸಲರನ್ನ ಇವ್ರು ಈ ಥರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದರೆ ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ಥರನೋ, ನಾನು ಗುಕೇಶನ್ ಥರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ಥರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂಥ ಈ ಪರಿಯ ಹೈಪನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಗೌರವವನ್ನು ನೋಡಿದರೆ, ಅವ್ರಿಗೆ ಕೊಟ್ಟಿರುವಂಥ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನು ತಪ್ಪು ಅಂತ ಕರೆಯೋದಿಲ್ಲ, ಆದರೆ ಅವ್ರಿಗೆ ಯಾವ ಥರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದ್ದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಿಲ್ಲ ಅಂತಂದರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದರೆ ಇದು ಕೆಟ್ಟ ಆದರ್ಶವಾಗಿ ಪರಿಣಮಿಸ್ತಿತ್ತು.